ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಇದರ ಮುಖಾಂತರ ನಮ್ಮ ಸದನ ಶುರುವಾಗುವಷ್ಟೊತ್ತಿಗೆ ಬೆಳಗಾಂ ಜಿಲ್ಲೆಯಲ್ಲಿ ಯಾತ್ರೆ ಇದೆ. ಸದನದ ಒಳಗೂ ಸದನದ ಹೊರಗೂ ಈ ಸರ್ಕಾರದ ಭ್ರಷ್ಟಾಚಾರದ ಪ್ರಕರಣಗಳನ್ನು, ಕಾನೂನು ಮತ್ತು ಸುವ್ಯವಸ್ಥೆಯ ಸಂಗತಿಗಳನ್ನು ಸದನದ ಒಳಗೆ ಮತ್ತು ಹೊರಗೆ ನಾವು ಯಾತ್ರೆ ಮುಖಾಂತರ ಹೊರಗೆ, ಸದನದ ಒಳಗೆ ವಿರೋಧ ಪಕ್ಷವಾಗಿ ನಾವು ಇದನ್ನು ಎದುರಿಸಬೇಕು ಅನ್ನುವಂಥ ತೀರ್ಮಾನ ಈಗ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು. 21ನೇ ತಾರೀಕು ಡಿಸೆಂಬರ್ 21ಕ್ಕೆ ಹುಬ್ಬಳ್ಳಿಯಲ್ಲಿ ಬೃಹತ್ ಸುಮಾರು 48,000 ಬೈಕ್ಗಳಲ್ಲಿ ಯುವಕರು ಬಂದಿದ್ದು 17 ಜಿಲ್ಲೆಗಳಿಂದ 113 ವಿಧಾನಸಭಾ ಕ್ಷೇತ್ರಗಳಿಂದ ಬಂದಿದ್ದು. ಇನ್ನು ಉಳಿದಿರುವಂಥ 111 ಕ್ಷೇತ್ರಗಳಿಂದ ಹುಬ್ಬಳ್ಳಿನಲ್ಲಿ ಬೈಕ್ ಯಾತ್ರೆಯಲ್ಲಿ ಆ ಭಾಗದ ಉತ್ತರ ಕರ್ನಾಟಕದ ಯುವಕರು ಭಾಗವಹಿಸುವಂತಿದ್ದಾರೆ. ಅದರಲ್ಲಿ ಮುಖ್ಯ ಅತಿಥಿಗಳಾಗಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಭಾಗವಹಿಸುವಂತವರಿದ್ದಾರೆ. ಇದನ್ನ ಹೊರತುಪಡಿಸಿ ಅಸೆಂಬ್ಲಿ ಒಳಗೆ ಏನು 13ನೇ ತಾರೀಕಿನಿಂದ ಪ್ರಾರಂಭ ಆಗೋದಿದೆ ಅದು ಅಧಿವೇಶನ, ಗಣಪತಿಯ ಹತ್ಯೆ ಪ್ರಕರಣದಲ್ಲಿ ಆರೋಪಿ FIR ಆಗಿರ್ತಕ್ಕಂಥ ಜಾರ್ಜ್ ಅವರ ರಾಜೀನಾಮೆಯನ್ನು ಒತ್ತಾಯಿಸಿ ಭಾರತೀಯ ಜನತಾ ಪಾರ್ಟಿ ಸದನದೊಳಗೆ ಹೋರಾಟವನ್ನು ಮಾಡುತ್ತೆ. ಅವ್ರ ರಾಜೀನಾಮೆ ಕೊಡೋದಕ್ಕೆ ಬಿಜೆಪಿ ಒತ್ತಾಯವನ್ನು ಮಾಡುತ್ತೆ. ಮತ್ತು ಸದನ ಪ್ರಾರಂಭದೊಳಗಾಗಿ ಈ ಸಲಹೆಯನ್ನು ಕೂಡ ಸರ್ಕಾರಕ್ಕೆ ನಮ್ಮ ಕೋರ್ ಕಮಿಟಿ ಕೊಡೋದಕ್ಕೆ ಇಚ್ಛೆ ಪಟ್ಟಿರೋದೇನಂತ ಹೇಳಿದ್ರೆ, ರಾಜ್ಯದ ಸಮಸ್ಯೆಗಳು, ಅನೇಕ ಸಮಸ್ಯೆಗಳಿದೆ, ಚರ್ಚೆ ಆಗ್ಬೇಕಂತ ಆದ್ರೆ ಯಾವ ರೀತಿ ಹಿಂದೆ FIR ಆದ ತಕ್ಷಣ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಟ್ಟಿದ್ರು, ಆ ರಾಜೀನಾಮೆಯನ್ನ ಅವರಿಂದ ಪಡಿಬೇಕು, ಸದನವನ್ನ ಸುಸೂತ್ರವಾಗಿ ನಡೆಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅಕಸ್ಮಾತ್ ಅವ್ರು ಪಡೆಯದೇ ಇದ್ದಲ್ಲಿ ಭಾರತೀಯ ಜನತಾ ಪಾರ್ಟಿ ಸದನದೊಳಗೆ ಈ ಹೋರಾಟವನ್ನ ಮೊದಲನೇ ದಿನದಿಂದ ಕೈಗೆತ್ತಿಕೊಳ್ಳುವಂತ ತೀರ್ಮಾನವನ್ನ ಈ ಸಭೆಯಲ್ಲಿ ಮಾಡಿದ್ದಾರೆ.